ಎಲ್ಲ ಸ್ಪರ್ಧಾ ವೀಕ್ಷಕರಿಗೆ ಆತ್ಮೀಯವಾದ ನಮಸ್ಕಾರಗಳು. ನಾನು ನಿಮ್ಮ ಪಂಡಿತ್ ಬಿ ಮದಗುಣಿಕೆ, ನಿರ್ದೇಶಕ, ಯಶಸ್ಸು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆ ಕಲಬುರಗಿ. ಇವತ್ತಿನ ದಿವಸ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರುವಂತೆ ಭಾರತ ಸಂವಿಧಾನದ ವಿಷಯದಲ್ಲಿ ಅತ್ಯಂತ ಪ್ರಮುಖ ಭಾಗ ಎನಿಸಿಕೊಳ್ಳುವ ಈ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಚರ್ಚೆ ಮಾಡಲು ಬಂದಿದ್ದೇನೆ. ಹಾಗಾಗಿ ಈ ಒಂದು ತರಗತಿ ತಮಗೆ ಇಷ್ಟವಾದಲ್ಲಿ ತಾವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದರ ಜೊತೆಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತಿನ ದಿವಸ ಈ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಚರ್ಚೆ ಮಾಡೋಣ. ಭಾರತ ಸಂವಿಧಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ನೋಡಿದಾಗ ಈ ರಾಜನೀತಿ ನಿರ್ದೇಶಕ ತತ್ವಗಳು ಅತ್ಯಂತ ಪ್ರಮುಖ. ಕೆಲವೊಬ್ಬರು ಏನ್ ಮಾಡ್ತಾರ ಅಂತಂದ್ರೆ ಈ ರಾಜನೀತಿ ನಿರ್ದೇಶಕ ತತ್ವಗಳು ಬಹಳ ಸಣ್ಣ ಚಾಪ್ಟರ್ ಅದ, ಹೀಗಾಗಿ ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ತಿಳ್ಕೊಂಡು ನೆಗ್ಲಿಜೆನ್ಸಿ ಮಾಡ್ತಕ್ಕಂಥದ್ದು ಬಹಳಷ್ಟು ನೋಡ್ತೀವಿ. ಯಾಕಂತಂದ್ರೆ ಇತ್ತಿತ್ತಲಾಗಿ ಪ್ರಶ್ನೆ ಪತ್ರಿಕೆದಾಗ ಹ್ಯಾಂಗ್ ಫ್ರೇಮ್ ಆಗತ್ತದ ಅಂತಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳ ಮೇಲೆ ಹೆಚ್ಚಿನ ಫೋಕಸ್ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ನೋಡೋಣ, ಈ ರಾಜನೀತಿ ನಿರ್ದೇಶಕ ತತ್ವಗಳಂದ್ರೆ ಏನು? ಈ ರಾಜನೀತಿ ನಿರ್ದೇಶಕ ತತ್ವಗಳು ನಮ್ಮ ಸಂವಿಧಾನದ ರಚನಾಕಾರರು ಯಾವ ರೀತಿ ಒಂದು ಉದ್ದೇಶ ಇಟ್ಟುಕೊಂಡು ಅಳವಡಿಸಿಕೊಂಡ್ರು, ಯಾವ ದೇಶದಿಂದ ತಗೊಂಡ್ರು, ಹಾಗಾದ್ರೆ ಇದು ಏನೇನು ಒಳಗೊಂಡಿದೆ ಅಂತಕ್ಕಂಥದ್ದು ಒಂದು 20-25 ನಿಮಿಷದೊಳಗ ನಿಮಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಮಾಹಿತಿ ಕೊಡಲು ಪ್ರಯತ್ನ ಮಾಡ್ತೀನಿ. ಇಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ತಿಳ್ಕೊಂಡು ನೋಡಿದಾಗ ಭಾರತ ಸಂವಿಧಾನದ 4ನೇ ಭಾಗದಲ್ಲಿ, ಭಾರತ ಸಂವಿಧಾನದ ರಚನಾತ್ಮಕ ಭಾಗ ಎಂದು ಕರೆಸಿಕೊಳ್ಳುವ ಈ 4ನೇ ಭಾಗದಲ್ಲಿ 36ರಿಂದ 51ನೇ ವಿಧಿಯವರೆಗೆ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಕಾಣ್ತೀವಿ. ಈ ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಇಂಗ್ಲಿಷ್ನಾಗ ಏನಂತ ಕರಿತೀವಿ ಅಂತಂದ್ರ DPSP ಅಂತ ತಿಳ್ಕೊಂಡು ಕರಿತೀವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ತಿಳ್ಕೊಂಡು ಕರಿತೀವಿ, DPSP ಅಂತ ತಿಳ್ಕೊಂಡು ಕರಿತೀವಿ. ಇಲ್ಲಿ 4ನೇ ಭಾಗದಲ್ಲಿ ಒಳಗೊಂಡಿದ್ದು 36ರಿಂದ 51ನೇ ವಿಧಿಯವರೆಗೆ ಈ ರಾಜನೀತಿ ನಿರ್ದೇಶಕ ತತ್ವಗಳ ಕುರಿತು ವಿವರಣೆಯನ್ನು ಹೊಂದಿರ್ತಕ್ಕಂಥದ್ದು. ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ನಾವು ಯಾವ ದೇಶದಿಂದ ಎರವಲು ಪಡೆದುಕೊಂಡಿದ್ದೇವೆ ಅಂತ ತಿಳ್ಕೊಂಡು ನೋಡಿದಾಗ ಐರ್ಲೆಂಡ್ ದೇಶ ಅಂತ ತಿಳ್ಕೊಂಡು ಬರ್ತದೆ. ಯಾವ ದೇಶ? ಐರ್ಲೆಂಡ್ ದೇಶದಿಂದ ಎರವಲು ಪಡೆದುಕೊಂಡಿದ್ದು. ಈ ಐರ್ಲೆಂಡ್ ದೇಶ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಯಾವ ದೇಶದಿಂದ ಎರವಲು ಪಡೆದುಕೊಂಡಿದೆ ಅಂತಂದ್ರ ಸ್ಪ್ಯಾನಿಷ್ ದೇಶ ಅಂತ ತಿಳ್ಕೊಂಡು ಬರ್ತದೆ, ಸ್ಪ್ಯಾನಿಷ್ ದೇಶ. ಹಾಗಾದ್ರೆ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಸ್ಪ್ಯಾನಿಷ್ ದೇಶ ಯಾವ ದೇಶದಿಂದ ತೆಗೆದುಕೊಂಡಿದೆ ಅಂತ ತಿಳ್ಕೊಂಡು ನೋಡಿದಾಗ ಈ ರಾಜ ನಿರ್ದೇಶಕ ತತ್ವಗಳು ಸ್ಪ್ಯಾನಿಷ್ ದೇಶ ಯಾವ ದೇಶದಿಂದಲೂ ಪಡೆದುಕೊಂಡಿಲ್ಲ. ಇದು ತನ್ನ ಮೂಲ ಸಂವಿಧಾನದ ರಚನೆಯ ಸಮಯದಲ್ಲಿ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಅಳವಡಿಸಿಕೊಂಡಿದೆ ಅಂತ ತಿಳ್ಕೊಂಡು ನೋಡ್ತೀವಿ. ಹಾಗಾಗಿ ಭಾರತ ದೇಶ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಐರ್ಲೆಂಡ್ ದೇಶದಿಂದ ಎರವಲು ಪಡೆದುಕೊಂಡಿದೆ. ಐರ್ಲೆಂಡ್ ದೇಶ ಯಾವ ದೇಶದಿಂದ ತೆಗೆದುಕೊಂಡಿದೆ ಅಂತಂದ್ರ ಸ್ಪ್ಯಾನಿಷ್ ದೇಶ ಅಂತ ತಿಳ್ಕೊಂಡು. ಹಾಗಾಗಿ ಸ್ಪ್ಯಾನಿಷ್ ದೇಶ ಯಾವ ದೇಶದಿಂದಲೂ ಪಡೆದುಕೊಂಡಿಲ್ಲ, ಅದು ತನ್ನ ಮೂಲ ಸಂವಿಧಾನದಲ್ಲಿ ಹೊಂದಿರ್ತಕ್ಕಂಥದ್ದು ಕಾಣ್ತೀವಿ. ಹಾಗಾಗಿ ಈ ರಾಜನೀತಿ ನಿರ್ದೇಶಕ ತತ್ವಗಳ ಮಹತ್ವ ಏನು ಅಂತ ತಿಳ್ಕೊಂಡು ನೋಡಿದಾಗ ಈ ರಾಜನೀತಿ ನಿರ್ದೇಶಕ ತತ್ವಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಆಡಳಿತ ನಡೆಸುವಲ್ಲಿ ಸಂವಿಧಾನದಿಂದ ನೀಡಲ್ಪಟ್ಟ ನಿರ್ದೇಶನದ ರೂಪದಲ್ಲಿ ಏನ್ ಮಾಡ್ತಾವ ಅಂತಂದ್ರ ಒಂದು ನಿರ್ದೇಶನವನ್ನ ನೀಡ್ತಾವ. ಯಾರಿಗೆ? ಈ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರವನ್ನ ಆಡಳಿತ ನಡೆಸಬೇಕು ಅಂತಂದ್ರ ಅವುಗಳಿಗೆ ಮಾರ್ಗದರ್ಶನ ರೂಪದಲ್ಲಿ ಕೆಲಸ ಮಾಡ್ತಕ್ಕಂಥವು, ಸಹಕಾರಿ ಆಗ್ತಕ್ಕಂಥವು ಯಾವ ಅಂತಂದ್ರ ಈ ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ತಿಳ್ಕೊಂಡು ನೋಡ್ತೀವಿ. ಹಾಗಾಗಿ ಈ ರಾಜನೀತಿ ನಿರ್ದೇಶಕ ತತ್ವಗಳಿಗೆ ನ್ಯಾಯಾಂಗದ ರಕ್ಷಣೆ ಇಲ್ಲ, ಇವು ನ್ಯಾಯಾಂಗದ ರಕ್ಷಣೆಗೆ ಒಳಪಡುವುದಿಲ್ಲ. ಹಾಗಾಗಿ ಈ ರಾಜನೀತಿ ನಿರ್ದೇಶಕ ತತ್ವಗಳು ಯಾರಾದರೂ ಉಲ್ಲಂಘಿಸಿದ್ದೇ ಆದರೆ ಯಾವುದೇ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡುವಂತಿಲ್ಲ ಅಂತ ತಿಳ್ಕೊಂಡು ನೋಡ್ತೀವಿ. ಆದ್ರೆ ಮೂಲಭೂತ ಹಕ್ಕುಗಳು ನ್ಯಾಯಾಂಗ ರಕ್ಷಣೆ ಪಡ್ಕೊಂಡವ, ಆದ್ರ ರಾಜನೀತಿ ನಿರ್ದೇಶಕ ತತ್ವಗಳಿಗೆ ನ್ಯಾಯಾಂಗದ ರಕ್ಷಣೆ ಇಲ್ಲ ಅಂತ ತಿಳ್ಕೊಂಡು ನೋಡ್ತೀವಿ. ಇನ್ನ ಈ ರಾಜನೀತಿ ನಿರ್ದೇಶಕ ತತ್ವಗಳು ಎಲ್ಲಿ ಸಹಾಯಕಾರಿ ಆಗ್ತವ ಅಂತಂದ್ರ ಸಂವಿಧಾನದ ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಉದ್ದೇಶಗಳನ್ನ ನಾವು ಗಮನಿಸಬೇಕಾಗ್ತದೆ. ಸಂವಿಧಾನದಲ್ಲಿ ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಉದ್ದೇಶ ಏನಂತಂದ್ರ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವನ್ನು ಸಾಧಿಸುವಲ್ಲಿ ಇವು ಸಹಾಯಕಾರಿಯಾಗಿವೆ.
ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ, ಜೊತೆಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಏಕತೆ ಮತ್ತು ಸಮಗ್ರತೆಯನ್ನು ಸಾಧಿಸುವಲ್ಲಿನೂ ಕೂಡ ಈ ಎಲ್ಲಾ ಉದ್ದೇಶಗಳನ್ನ, ಸಂವಿಧಾನ ಪ್ರಸ್ತಾವನೆ ಹೊಂದಿರತಕ್ಕಂಥ ಈ ಎಲ್ಲಾ ಉದ್ದೇಶಗಳನ್ನ ಸರ್ಕಾರ ಈಡೇರಬೇಕು ಅಂತಂದ್ರ ಸರ್ಕಾರ ಯಾವುವು ಅಂತಂದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಹಾಯಕಾರಿಯಾಗಿವೆ ಅಂತ ತಿಳ್ಕೊಂಡು ನೋಡ್ತೀವಿ. ಹೀಗಾಗಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯಾಂಗದ ರಕ್ಷಣೆಗೆ ಒಳಪಡದಿದ್ದರೂ ಸಹಿತ ದೇಶದ ಹಿತದೃಷ್ಟಿಯಿಂದ ಇವು ಆಡಳಿತಕ್ಕೆ ದಾರಿದೀಪವಾಗಿವೆ, ಇವು ಮೂಲಭೂತ ತತ್ವಗಳಾಗಿವೆ ಅಂತ ತಿಳ್ಕೊಂಡು ನೋಡ್ತೀವಿ. ಈ ರೀತಿಯಾಗಿ ಇದರ ಹಿನ್ನೆಲೆಯನ್ನು ನೋಡ್ತೀವಿ. ಇನ್ನೊಂದು ನಿಮಗೆ ನೆನಪಿರಲಿ, ಈ ರಾಜನೀತಿ ನಿರ್ದೇಶಕ ತತ್ವಗಳು ಬ್ರಿಟಿಷರ ಆಡಳಿತ ಸಮಯದಲ್ಲಿನೂ ಕೂಡ ಏನಿತ್ತು ಅಂತಂದ್ರೆ ಅಸ್ತಿತ್ವದಲ್ಲಿ ಇತ್ತು. ಯಾವ ರೂಪದಾಗ ಅಸ್ತಿತ್ವದಲ್ಲಿ ಇತ್ತು ಅಂತಂದ್ರ 1858ರಲ್ಲಿ ಬ್ರಿಟಿಷ್ ರಾಣಿ ಭಾರತದಲ್ಲಿ ಬ್ರಿಟಿಷರ ಆಡಳಿತವನ್ನ ಕೈಗೆತ್ತಿಕೊಂಡಾಗ ಆ ಬ್ರಿಟಿಷರ ಆಡಳಿತವನ್ನು ನಡೆಸಲು ರಾಣಿ ಏನ್ ಮಾಡ್ತಿದ್ದಳು ಅಂತಂದ್ರ 58ರ ಸಂದರ್ಭದಲ್ಲಿ ಆಡಳಿತಕ್ಕೆ ಗೈಡ್ ಮಾಡ್ತಿದ್ರು. ಆ ಗೈಡ್ ಯಾವ ಸ್ವರೂಪದಾಗ ಮಾಡ್ತಿದ್ದಳು ಅಂತಂದ್ರ ಈ ರಾಜನೀತಿ ನಿರ್ದೇಶಕ ತತ್ವಗಳ ಸ್ವರೂಪದಲ್ಲೇ ತನ್ನ ನಿರ್ದೇಶನವನ್ನ ಆಡಳಿತಕ್ಕೆ ಕೊಡ್ತಿದ್ದಳು ಅಂತಕ್ಕಂಥದ್ದು ಕಾಣ್ತೀವಿ. ಈ ರೀತಿಯಾಗಿ ನೋಡಬಹುದು. ಇನ್ನು ಇನ್ನೊಂದು ರೂಪದಲ್ಲಿ ಏನ್ ನೋಡ್ತೀವಿ ಅಂತಂದ್ರ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲೂ ಕೂಡ ನಾವು ಕಾಣಬಹುದು. ಏನು ಅಂತಂದ್ರ ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತಕ್ಕಂಥ ಒಂದು ವಿಷಯ ಇತ್ತು. ಎದರೊಳಗ 1935ರ ಕಾಯ್ದೆ ಒಳಗ ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ ಅಂತಕ್ಕಂಥ ವಿಷಯಗಳು ಎದಕ್ಕೆ ಹೋಲಿಕೆ ಆಗ್ತಿವೆ ಅಂತಂದ್ರ ಈ ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಹೋಲಿಕೆ ಆಗ್ತಿವೆ. ಈ ರೀತಿಯಾಗಿ ಈ ರಾಜ್ಯ ನಿರ್ದೇಶಕ ತತ್ವಗಳ ಹಿನ್ನೆಲೆಯನ್ನ ನಾವು ಭಾರತ ದೇಶದಲ್ಲಿಯೂ ಕೂಡ ಕಾಣಬಹುದು. ಇನ್ನು ನೇರವಾಗಿ ನಾವು ಇಲ್ಲಿ ಬರೋಣ ಅಂತಂದ್ರ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ನಾವು 3 ಭಾಗಗಳನ್ನಾಗಿ ಮಾಡಿ ಅಧ್ಯಯನ ಮಾಡ್ತೀವಿ. 3 ಭಾಗಗಳನ್ನಾಗಿ ಅಧ್ಯಯನ ಮಾಡ್ತೀವಿ. 3 ಭಾಗ ಅಂತಂದ್ರ ಭಾರತದ ಮೂಲ ಸಂವಿಧಾನದಲ್ಲಿ 3 ಭಾಗಗಳು ಇರಲಿಲ್ಲ. ನಾವು ಏನ್ ಮಾಡಿವಿ ಅಂತಂದ್ರ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಅಧ್ಯಯನದ ಅನುಕೂಲಕ್ಕಾಗಿ 3 ಭಾಗಗಳನ್ನ ಮಾಡಿಕೊಂಡಿದ್ದೇವೆ. ಈ 3 ಭಾಗಗಳಂತಂದ್ರೆ ಯಾವ್ಯಾವ ಭಾಗ ಅಂತಂದ್ರ ಒಂದೇದು ಸಮಾಜವಾದಿ ತತ್ವಗಳು, ಒಂದೇದು ಸಮಾಜವಾದಿ ತತ್ವಗಳು. ಎರಡನೇದೇನು ಅಂತಂದ್ರೆ ಗಾಂಧಿ ತತ್ವಗಳು, ಗಾಂಧಿ ತತ್ವಗಳು. ಇನ್ನು ಮೂರನೇದು ಉದಾರವಾದಿ ತತ್ವಗಳು, ಉದಾರವಾದಿ ತತ್ವಗಳು. ಈ ರೀತಿಯಾಗಿ ರಾಜನೀತಿ ನಿರ್ದೇಶಕ ತತ್ವಗಳನ್ನ 3 ಭಾಗಗಳನ್ನಾಗಿ ಮಾಡಿ ಅಧ್ಯಯನ ಮಾಡ್ತೀವಿ. ಅಂದ್ರೆ ಇವು 36ರಿಂದ 51ನೇ ವಿಧಿಯವರೆಗೆ ಹೇಳ್ತಕ್ಕಂಥದ್ದು. ಒಂದ್ ನೆನಪಿರ್ಲಿ ವೀಕ್ಷಕರೇ, ಈ 36ರಿಂದ 51ನೇ ವಿಧಿ ಸರಿಯಾಗಿ ನೆನ್ಪಿಡ್ತೀವಿ ಅಂತಂದ್ರ ಅದು ಏನಾಗ್ತದ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳದಾಗ ಸಮಾಜವಾದಿ ತತ್ವಗಳಿಗೆ ಸಂಬಂಧಪಟ್ಟದ್ದು ಯಾವ, ಗಾಂಧಿವಾದ ಸಂಬಂಧಪಟ್ಟದ್ದು ಯಾವ, ಉದಾರವಾದಿ ತತ್ವಗಳಿಗೆ ಸಂಬಂಧಪಟ್ಟದ್ದು ಯಾವ ಅಂತ ತಿಳ್ಕೊಂಡು ನೋಡಿದಾಗ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಹಾಗಾಗಿ ಇಲ್ಲಿ ಏನ್ ಕೆಲಸ ಮಾಡ್ಬೇಕು ನೀವು ಅಂತಂದ್ರ ಈ 36ರಿಂದ 51ನೇ ವಿಧಿ ಒಳಗಿನ ವಿಧಿಗಳು ಸಮಾಜವಾದಿಗೆ ಸಂಬಂಧಪಟ್ಟದ್ದು ಮಾತ್ರ ಸಪರೇಟ್ ಅಧ್ಯಯನ ಮಾಡಬೇಕು ಅಂದಾಗ ಏನಾಗ್ತದ ಅಂತಂದ್ರೆ ನಿಮ್ಗ ಒಂದು ಗ್ರಿಪ್ ಸಿಗ್ತದ. ಇಲ್ಲಿ ನೋಡ್ರಿ, ಇಲ್ಲಿ ಸಮಾಜವಾದಿ ತತ್ವಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿಗಳು ಯಾವ ಅಂತಂದ್ರ ಇಲ್ಲಿ 36 ಮೇಲೆ 37, 38, 39, 41, 42, 43 ಅಂತ ತಿಳ್ಕೊಂಡು. ಇನ್ನ ಗಾಂಧಿ ತತ್ವಗಳು ಅಂತ ತಿಳ್ಕೊಂಡು ನೋಡಿದಾಗ ಇಲ್ಲಿ ವಿಶೇಷವಾಗಿ ಏನ್ ನೋಡ್ತೀವಿ ಅಂತಂದ್ರ 40, 43, 46, 47, 48 ಈ ರೀತಿಯಾಗಿ ನಾವು ವಿಧಿಗಳನ್ನು ಅಧ್ಯಯನ ಮಾಡ್ತೀವಿ. ಇನ್ನು ಉದಾರವಾದಿ ತತ್ವಗಳಲ್ಲಿ ಬರ್ತಕ್ಕಂಥವು 44, 45, 49, 50, 51. ಹಾಗಾದ್ರೆ ಸರಿ ಇಲ್ಲೂ 43 ಬಂದದ, ಇಲ್ಲೂ 43 ಬಂದದ ಅಂತಂದ್ರ ಈ 43ನೇ ವಿಧಿಯಲ್ಲಿ ಬಂದಿರತಕ್ಕಂಥ ಅಂಶಗಳನ್ನ ಸಮಾಜವಾದಿಗೆ ಸಂಬಂಧಪಟ್ಟು ಮಾತ್ರ ಈ ಕಡೆ ತಗೊಂಡಿವಿ. ಒಂದು ವಿಷಯ ಮಾತ್ರ ಯಾರಿಗೆ ಸಂಬಂಧಪಡ್ತದ ಅಂತಂದ್ರ ಗಾಂಧಿ ತತ್ವಗಳಿಗೆ ಸಂಬಂಧಪಡ್ತದ. ಆ ಕಾರಣಕ್ಕಾಗಿ ಇದು ಈ ಕಡೆಗೆ ತಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗಾದ್ರೆ ಇವುಗಳ ಬಗ್ಗೆ ಅಧ್ಯಯನ ಹ್ಯಾಂಗ್ ಮಾಡಬೇಕು ಅಂತಂದ್ರೆ ಒಂದೊಂದು ವಿಧಿಗಳನ್ನ ನೀವು ಅಧ್ಯಯನ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಇಲ್ಲಿ ನೋಡ್ರಿ, ಈ 36ನೇ ವಿಧಿ ಆಮೇಲೆ 37ನೇ ವಿಧಿ ಏನವಲ್ಲ, ಇವು ಬಿಟ್ಟು ನಾವು ಸಮಾಜವಾದಿ ತತ್ವಗಳನ್ನು ಅಧ್ಯಯನ ಮಾಡಿದ್ವಿ. ಯಾಕಂತಂದ್ರೆ ಇಲ್ಲಿ ನೀವು ಕ್ಲಿಯರ್ ಮಾಡೋ ಸಲುವಾಗಿ ನಾವು 36 ಹಿಡ್ಕೊಂಡು ತಗೊಂಡಿವಿ. ಇವು ಎದಕ್ಕ ಸಂಬಂಧಪಡಲ್ಲ.
ಇವು ಸಮಾಜವಾದಿ ತತ್ವಗಳಿಗೂ ಸಂಬಂಧಪಡಲ್ಲ, ಗಾಂಧಿ ತತ್ವಗಳಿಗೂ ಸಂಬಂಧಪಡಲ್ಲ ಮತ್ತು ಉದಾರವಾದಿ ತತ್ವಗಳಿಗೂ ಸಂಬಂಧಪಡಲ್ಲ. ಆದ್ರೆ ಒಂದು ಸಮಾಜವಾದಿ ತತ್ವ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ 38, 39, 41, 42 ಮತ್ತು 41. ಹಾಗಾದ್ರೆ ಇದು ಏನ್ ಹೇಳ್ತದ್ರಿ ಅಂತಂದ್ರ ಇದು 12ನೇ ವಿಧಿ ಏನ್ ಹೇಳ್ತದಲ್ಲ ಅದೇ ಹೇಳ್ತದೆ. 12ನೇ ವಿಧಿ ಏನ್ ಹೇಳ್ತದ ಅಂತಂದ್ರ ರಾಜ್ಯದ ಬಗ್ಗೆ ಅರ್ಥೈಸುತ್ತದೆ ಮತ್ತು ವ್ಯಾಪ್ತಿ ಬಗ್ಗೆ ತಿಳಿಸ್ತದೆ. ಅದೇ ಸೇಮ್ ಏನ್ ಹೇಳ್ತದ ಅಂತಂದ್ರ ಈ 36ನೇ ವಿಧಿ ಹೇಳ್ತದೆ. ಇನ್ನು 37ನೇ ವಿಧಿ ಏನ್ ಹೇಳ್ತದ, ಇಲ್ಲಿ ವಿಶೇಷವಾಗಿ 37ನೇ ವಿಧಿ ಏನಂತಂದ್ರ ರಾಜ್ಯ ನಿರ್ದೇಶಕ ತತ್ವಗಳನ್ನ 37ನೇ ವಿಧಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಯನ್ನು ಕೊಡಲ್ಲ, ಬೇಸಿಕ್ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತದೆ. ಇನ್ನ 38 ಏನ್ ಮಾಡ್ತೀವಿ ಅಂತಂದ್ರ ಇದು ಇಂಪಾರ್ಟೆಂಟ್, ಇಲ್ಲಿ ಸಮಾಜವಾದಿ ತತ್ವಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇಲ್ಲಿ 38 ಏನ್ ಹೇಳ್ತದ ಅಂತಂದ್ರ ಸ್ವಲ್ಪ ಈ ಸಮಾಜವಾದಿ ತತ್ವಗಳನ್ನೇ ಅತಿ ಡೀಪ್ ಆಗಿ ಕೇಳ್ತಕ್ಕಂಥದ್ದು ನಾವು ಅತಿ ಹೆಚ್ಚು ಎಕ್ಸಾಮ್ದಾಗ ಕಾಣ್ತೀವಿ. ಇಲ್ಲಿ 38 ಏನ್ ಹೇಳ್ತದ ಅಂತಂದ್ರ 38 ಪ್ರಜಾ ಕಲ್ಯಾಣಕ್ಕಾಗಿ ಸಮಾಜವನ್ನು ವ್ಯವಸ್ಥೆಗೊಳಿಸುವುದು. ಪ್ರಜಾ ಕಲ್ಯಾಣಕ್ಕಾಗಿ ಸಮಾಜವನ್ನು ವ್ಯವಸ್ಥೆಗೊಳಿಸುವುದು. ಪ್ರಜಾ ಕಲ್ಯಾಣಕ್ಕಾಗಿ ಅಂತಂದ್ರೆ ಪ್ರಜೆಗಳ ಅಭಿವೃದ್ಧಿಗಾಗಿ ಇಲ್ಲಿ ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು ಎಲ್ರಿಗೂ ಕೂಡ ನ್ಯಾಯವನ್ನು ದೊರಕಿಸಿಕೊಡಬೇಕು ಅನ್ನೋ ನಿಟ್ಟಿನಾಗ ಏನಾಗಬೇಕು ಅಂತಂದ್ರ ಸಮಾಜವನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ಯಾವುದು 38 ಒಟ್ಟಾರೆ ಪ್ರಜಾ ಕಲ್ಯಾಣಕ್ಕಾಗಿ ಸಮಾಜವನ್ನ ವ್ಯವಸ್ಥೆಗೊಳಿಸ್ತಾರೆ. ಇನ್ನು 38A ಅಂತ ಬರ್ತದೆ. ಈ 38A ವಿಧಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಯಾವಾಗ ಸೇರ್ಪಡೆ ಆಯಿತು ಅಂತಂದ್ರ 1978 44ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದ್ರು. ಹಾಗಾದ್ರೆ ಇದು ಎದ್ರ ಬಗ್ಗೆ ಹೇಳ್ತದ್ರಿ ಸರ್ ಅಂತ ರೂಪವನ್ನು ಕೇಳಿದಾಗ ಇದು ಆದಾಯ, ಅವಕಾಶ, ಸ್ಥಾನಮಾನ ಮತ್ತು ಸೌಲಭ್ಯಗಳನ್ನ ಆದಾಯ, ಅವಕಾಶ, ಸ್ಥಾನಮಾನ ಮತ್ತು ಸೌಲಭ್ಯಗಳನ್ನ ಎಲ್ಲರಿಗೂ ಕೂಡ ಸಮಾನತೆಯ ತತ್ವದ ಮೇಲೆ ಸಿಗಬೇಕು, ಯಾರಿಗೂ ಕೂಡ ಅಸಮಾನತೆಯ ತತ್ವದ ಮೇಲೆ ನೀಡಬಾರದು ಅನ್ನೋ ಕಾರಣಕ್ಕಾಗಿ ಈ ವಿಧಿ ಹೇಳ್ತಕ್ಕಂಥದ್ದು. ಒಟ್ಟಾರೆ ಇಲ್ಲಿ ಏನು ಅಂತಂದ್ರೆ ಆದಾಯ ಆಗಿರ್ಬೋದು, ಅವಕಾಶ ಆಗಿರ್ಬೋದು, ಸ್ಥಾನಮಾನ ಆಗಿರ್ಬೋದು, ಸೌಲಭ್ಯ ಒಂದೇ ನಿಟ್ಟಿನಾಗ ಏನಾಗಬೇಕು ದೊರಕಬೇಕು ಅಂತಕ್ಕಂಥದ್ದು. ಇನ್ನ 39ನೇ ವಿಧಿ ಏನ್ ಹೇಳ್ತದ ಅಂತಂದ್ರ ಇಲ್ಲಿ ರಾಜ್ಯ ಕೆಲವು ತತ್ವಗಳನ್ನ ಪಾಲಿಸಬೇಕು ಅಂತ ಹೇಳ್ತಾರೆ. ರಾಜ್ಯ ಕೆಲವು ತತ್ವಗಳನ್ನ ಪಾಲಿಸಬೇಕು. ಹಾಗಾದ್ರೆ ಇದು ಇಷ್ಟೇ ಹೇಳ್ತದೆ ಅಂತ ತಿಳ್ಕೊಂಡು ಕೇಳಿದಾಗ ಇಲ್ಲ, ಇದ್ರೊಳಗೆ ಏನಂತಂದ್ರ ಎ ಬರ್ತದ, ಬಿ ಬರ್ತದ, ಸಿ ಬರ್ತದ, ಡಿ ಬರ್ತದ, ಇ ಬರ್ತದ, ಎಫ್ ಬರ್ತದ. ಆ ಕಾರಣಕ್ಕಾಗಿ ನೀವು ಮೊದಲಿಗೆ ಏನ್ ಹೇಳಿದ ಪ್ರಾರಂಭದಲ್ಲಿ ಈ ಸಮಾಜವಾದಿ ತತ್ವಗಳೇ ಅತಿ ಡೀಪ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಹೆಚ್ಚಿನ ನಾವು ಫೋಕಸ್ ಅನ್ನ ಮಾಡಬೇಕು. ಇಲ್ಲಿ 39A ಏನ್ ಹೇಳ್ತದ ಅಂತಂದ್ರ ಜೀವನಾವಶ್ಯಕ ವಸ್ತುಗಳನ್ನ ಎಲ್ಲರಿಗೆ ದೊರೆಯುವಂತೆ ಮಾಡಬೇಕು. 39A ಏನ್ ಹೇಳ್ತದ ಅಂತಂದ್ರ ಜೀವನಾವಶ್ಯಕ ವಸ್ತುಗಳನ್ನ ಎಲ್ರಿಗೂ ಕೂಡ ದೊರೆಯುವಂತೆ ಮಾಡಬೇಕು. ಇದು ಬಿ ಏನ್ ಹೇಳ್ತದ ಅಂತಂದ್ರ ಸಮುದಾಯದ ಭೌತಿಕ ಸಂಪತ್ತನ್ನ ಎಲ್ಲರ ಒಳಿತಿಗಾಗಿ ಸಮಾನತೆಯ ಮೇಲೆ ಹಂಚಿಕೆ ಆಗಬೇಕು. ಸಮುದಾಯದ ಭೌತಿಕ ಸಂಪತ್ತನ್ನ ಎಲ್ಲರ ಒಳಿತಿಗಾಗಿ ಸಮಾನವಾಗಿ ಹಂಚಿಕೆ ಆಗಬೇಕು. ಭೌತಿಕ ಸಂಪತ್ತು ಅಂತಂದ್ರ ಖನಿಜ ಸಂಪತ್ತಾಗಿರ್ಬೋದು, ಆಮೇಲೆ ಇಂಧನ ಸಂಪತ್ತಾಗಿರ್ಬೋದು, ಇದೆಲ್ಲವೂ ಕೂಡ ಸರ್ಕಾರ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಸಮಾನವಾಗಿ ಏನ್ ಮಾಡಬೇಕು ಹಂಚಿಕೆಯನ್ನ ಮಾಡಬೇಕು. ಇನ್ನು ಸಿ ಏನ್ ಹೇಳ್ತದ ಅಂತಂದ್ರ ಸಂಪತ್ತಿನ ಸಾಧನ ಮತ್ತು ಸಂಪತ್ತನ್ನ ಒಂದೆಡೆ ಕೇಂದ್ರೀಕೃತಗೊಳ್ಳದಂತೆ ನೋಡಿಕೊಳ್ಳಬೇಕು. ಅದು ಒಬ್ಬರ ಬಳಿ ಬಿಡಬಾರ್ದು. ಇದು ಏನಾಗಬೇಕು ಅಂತಂದ್ರ ಸಮಾನವಾಗಿ ಆಗ್ಬೇಕು. ಈ ಉದಾಹರಣೆ ಏನಂತಂದ್ರೆ ಇದರ ಉದ್ದೇಶ ಇಟ್ಟುಕೊಂಡೆ ಭೂ ಸುಧಾರಣಾ ಕಾಯ್ದೆಗಳನ್ನ ಜಾರಿಗೆ ತಂದರು. ಅಂದ್ರೆ ಏನು, ಭೂಮಿ ಅಂತಕ್ಕಂಥದ್ದು ಸರ್ಕಾರ ಸ್ವಾಧೀನಪಡಿಸಿಕೊಂಡು ಅದನ್ನ ವರ್ಗೀಕರಣ ಮಾಡುದು ಅಂತಂದ್ರೆ ಎಲ್ರಿಗೂ ಕೂಡ ಏನಾಗ್ತದ ಅಂತಂದ್ರೆ ಈ ಭೂ ಸಂಪತ್ತು ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಸಂಪತ್ತಿನ ಸಾಧನಗಳನ್ನ ಏನಾಗ್ತದ ಅಂತಂದ್ರೆ ಸಮಾನವಾಗಿ ಹಂಚಿಕೆ ಆಗ್ತದ. ಇಲ್ಲಿ ಡಿ ಏನ್ ಹೇಳ್ತದ ಅಂತಂದ್ರ ಸ್ತ್ರೀ ಪುರುಷರೆನ್ನದೇ ಲಿಂಗ ತಾರತಮ್ಯವನ್ನ ಮಾಡದೆ ಇಲ್ಲಿ ಏನ್ ಮಾಡಬೇಕು ಅಂತಂದ್ರ ಸಮಾನ ಕೆಲಸಕ್ಕೆ ಸಮಾನವಾಗಿರ್ತಕ್ಕಂಥ ವೇತನವನ್ನ ನೀಡಬೇಕು ಅಂತ ಹೇಳ್ತಾರೆ. ಯಾವುದು 39D ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು
ವೇತನವನ್ನ ನೀಡಬೇಕು. ಹಾಗಾದ್ರೆ ಇದು ಸಾಧಿಸೋದೇನು ನಮ್ಮ ಸರ್ಕಾರ ಅಂತಂದ್ರೆ 1976ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಸಮಾನ ವೇತನಕ್ಕೆ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿ ಮಾಡಿರ್ತಕ್ಕಂಥದ್ದು ಕಾಣ್ತೀವಿ. ಇನ್ನು ಈ ಏನ್ ಹೇಳ್ತದ ಅಂತಂದ್ರ ಕಾರ್ಮಿಕರ ಮತ್ತು ಮಕ್ಕಳ ಶಕ್ತಿಯನ್ನ ದುರುಪಯೋಗವಾಗದಂತೆ ನೋಡಿಕೊಳ್ಳಬೇಕು. ಕಾರ್ಮಿಕರಾಗಿರ್ಬೋದು ಮತ್ತು ಮಕ್ಕಳಾಗಿರ್ಬೋದು ಅವರ ಶಕ್ತಿಯನ್ನ ದುರುಪಯೋಗವಾಗದಂತೆ ಏನ್ ಮಾಡಬೇಕು, ನೋಡಿಕೊಳ್ಳಬೇಕು. ಇನ್ನು ಯಾವ ಏನ್ ಹೇಳ್ತದ ಅಂತಂದ್ರ ಮಕ್ಕಳ ರಕ್ಷಣೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕು. ಮಕ್ಕಳ ಸಂರಕ್ಷಣೆ ಆಗಿರ್ಬೋದು ಅಥವಾ ಮಕ್ಕಳ ರಕ್ಷಣೆಗಾಗಿ ಏನ್ ಮಾಡಬೇಕು, ದೇಶದಲ್ಲಿ ಅತಿ ಹೆಚ್ಚು ಮುತುವರ್ಜಿಯನ್ನು ವಹಿಸಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಈ ರೀತಿಯಾಗಿ 39ನೇ ವಿಧಿಯಲ್ಲಿ ಬರ್ತಕ್ಕಂಥದ್ದು ಏನಂತಂದ್ರ ABCDEF. ಇನ್ನೂ ಸ್ಟಾರ್ಟ್ ಆಗಿ ಹೇಳ್ತೀನಿ. ಜೀವನ ಅವಶ್ಯಕ ವಸ್ತುಗಳನ್ನ ಎಲ್ಲರಿಗೂ ದುಡಿಬೇಕು, ಭೌತಿಕ ಸಂಪತ್ತನ್ನ ವರ್ಗೀಕರಣ ಹಾಕ್ಬೇಕು. ಸಿ ಏನಂತಂದ್ರ ಇಲ್ಲಿ ಸಂಪತ್ತಿನ ಸಾಧನ ಮತ್ತು ಸಂಪತ್ತು ಒಂದೆಡೆ ಕೇಂದ್ರೀಕೃತಗೊಳ್ಳದಂತೆ ನೋಡಿಕೊಳ್ಳಬೇಕು. ಡಿ ಏನಂತಂದ್ರ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡಬೇಕು. ಈ ಏನಂತಂದ್ರ ಕಾರ್ಮಿಕರ ಮತ್ತು ಮಕ್ಕಳ ಒಂದು ಶಕ್ತಿಯನ್ನ ದುರುಪಯೋಗದಂತೆ ನೋಡಿಕೊಳ್ಳಬೇಕು. ಎಫ್ ಏನಂತಂದ್ರ ಮಕ್ಕಳ ರಕ್ಷಣೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕು. ಇದು ಏನಂತಂದ್ರ 39. ಇನ್ನ 39A ಅಂತಕ್ಕಂಥದ್ದು ಬರ್ತದೆ. 39 ಉಪವಿಧಿ ಎ. ಇದು ಏನಂತಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 39ನೇ ವಿಧಿದಾಗ ABC ಸಬ್ ಐಟಿವ್. ಇದು ಏನಂತಂದ್ರ 39 ಉಪವಿಧಿ 1 ಬರ್ತದ. ಇದು ಸೇರ್ಪಡೆ ಹೊಂದದ ಯಾವಾಗ ಅಂತಂದ್ರ 1976 42ನೇ ತಿದ್ದುಪಡಿ. 1976 42ನೇ ತಿದ್ದುಪಡಿ ಮೂಲಕ ಈ ಹೊಸ ವಿಧಿ ಎಲ್ಲಿ ಸೇರ್ಪಡೆ ಮಾಡ್ತಾರ ಅಂತಂದ್ರ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ. ಇದು ಏನ್ ಹೇಳ್ತದ ಅಂತಂದ್ರ ಸಮಾನ ನ್ಯಾಯವನ್ನ ನೀಡಬೇಕು, ಬಡವರಿಗೆ ಉಚಿತ ಕಾನೂನಿನ ನೆರವನ್ನ ನೀಡಬೇಕು ಅಂತ ಹೇಳ್ತಾರೆ. ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ನ್ಯಾಯವನ್ನ ನೀಡಬೇಕು ಮತ್ತು ಬಡವರಿಗೆ ಉಚಿತ ಕಾನೂನಿನ ನೆರವನ್ನ ನೀಡಬೇಕು. ಹಾಗಾದ್ರೆ ಇದು ನಮ್ಮ ಸರ್ಕಾರ ಸಾಧಿಸೋದೇನ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಸಾಕ್ಷ್ಯ 1987ರಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಂತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೆ ತಂತು ನಮ್ಮ ಸರ್ಕಾರ. ಯಾವಾಗ 1987. ಈ ಕಾನೂನು ಸೇವಾ ಪ್ರಾಧಿಕಾರ ಕೆಲಸ ಏನು ಅಂತಂದ್ರ ಯಾರಾದರೂ ಶ್ರೀಮಂತರು ಬಡವರ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಅವರು ಕೇಸನ್ನ ಕೋರ್ಟಿಗೆ ಹೋಗಿತ್ತು ಅಂತಂದ್ರೆ ಬಡವರಿಗೆ ಏನಿಲ್ಲ, ದುಡ್ಡಿರಲಿಲ್ಲ. ಹಾಗಾಗಿ ಇವರು ಪರವಾಗಿ ಏನ್ ಮಾಡ್ತದ ಅಂತಂದ್ರೆ ಈ ಸೇವಾ ಪ್ರಾಧಿಕಾರ ಇವರ ಪರವಾಗಿ ಕೇಸನ್ನು, ಬಡವರ ಪರವಾಗಿ ಕೇಸನ್ನು ಏನ್ ಮಾಡ್ತದ ಅಂತಂದ್ರ ಅಲ್ಲಿ ಆಗು ಹೋಗುವ ವೆಚ್ಚಗಳನ್ನ ಸರ್ಕಾರಕ್ಕೆ ಭರಿಸ್ತಕ್ಕಂಥದ್ದು. ಹಾಗಾಗಿ ಈ ಕಾನೂನು ಸೇವಾ ಪ್ರಾಧಿಕಾರ ಸುಪ್ರೀಂ ಕೋರ್ಟ್ ನಲ್ಲೂ ಅದ, ಹೈಕೋರ್ಟ್ ನಲ್ಲೂ ಅದ ಮತ್ತು ಜಿಲ್ಲಾ ಕೋರ್ಟ್ ನಲ್ಲೂ ಕೂಡ ಏನ್ ಮಾಡ್ತೀವಿ ಅಂತಂದ್ರ ಸಪರೇಟ್ ಒಂದು ಸಂಸ್ಥೆಯಾಗಿ ಕಾಣ್ತೀವಿ ಅಂತ. ಇನ್ನ ನೆಕ್ಸ್ಟ್ 41ನೇ ವಿಧಿ. ಈ 41ನೇ ವಿಧಿ ಏನ್ ಹೇಳ್ತದ ಅಂತಂದ್ರ ಇಲ್ಲಿ ವೃದ್ಧರಿಗೆ, ರೋಗಿಗಳಿಗೆ, ದುರ್ಬಲರಿಗೆ, ನಿರುದ್ಯೋಗಿಗಳಿಗೆ, ವೃದ್ಧರಿಗೆ, ರೋಗಿಗಳಿಗೆ ಮತ್ತು ದುರ್ಬಲರಿಗೆ, ನಿರುದ್ಯೋಗಿಗಳಿಗೆ ಏನ್ ಮಾಡಬೇಕು ಅಂತಂದ್ರ ಉದ್ಯೋಗದ ಹಕ್ಕು ಮತ್ತು ಶೈಕ್ಷಣಿಕ ಹಕ್ಕನ್ನು ನೀಡುವುದರ ಜೊತೆಗೆ ಅವರಿಗೆ ಏನಾಗಬೇಕು ಅಂತಂದ್ರೆ ಸಾಮಾಜಿಕ ನೆರವನ್ನ ನೀಡಬೇಕು ಅಂತ ಹೇಳ್ತಾರೆ. ಸಾಮಾಜಿಕ ನೆರವನ್ನ ನೀಡಬೇಕು. ಅದರ ಸಲುವಾಗಿ ಏನು ಅಂತಂದ್ರ ಉದ್ಯೋಗದ ಹಕ್ಕು ಅಂತಂದ್ರ ನರೇಗಾ ಅಂತಕ್ಕಂಥದ್ದು ಜಾರಿ ಮಾಡೋದು ನೋಡೀವಿ. ಆಮೇಲೆ ಅವರಿಗೆ ವೃದ್ಧರಿಗೆ ಸಂಧ್ಯಾ ಸುರಕ್ಷಾ ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ಅವರಿಗೆ ಮಾಸಿಕ ವೇತನವನ್ನು ಕೊಡ್ತಕ್ಕಂಥದ್ದು ನೋಡೀವಿ. ಅದು ಎಲ್ಲವೂ ಕೂಡ ಯಾವ ತತ್ವಕ್ಕೆ ಅಪ್ಲೈ ಆಗ್ತದ ಅಂತಂದ್ರ ಈ 41ನೇ ವಿಧಿಗೆ ಸಂಬಂಧಪಟ್ಟದ್ದು. ಇನ್ನ 42ನೇ ವಿಧಿ ಏನ್ ಹೇಳ್ತದ ಅಂತಂದ್ರ ಇಲ್ಲಿ ಕಾರ್ಮಿಕರಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನ ಕೈಗಾರಿಕೆಗಳಲ್ಲಿ ನಿರ್ಮಾಣ ಮಾಡಬೇಕು. ಕಾರ್ಮಿಕರಿಗೆ ಪೂರಕವಾದ ಅಥವಾ ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣವನ್ನ ತಾವು ಕೆಲಸ ಮಾಡ್ತಕ್ಕಂಥ ಒಂದು ಕೈಗಾರಿಕೆಯಲ್ಲಿ ನಿರ್ಮಾಣ ಮಾಡಬೇಕು. ಹೆಂಗ ಅಂತಂದ್ರ ಈ ಉದಾಹರಣೆ ಕೆಲಸ ಮಾಡ್ತಕ್ಕಂಥ ಮಹಿಳೆ ಏನಾದರೂ ಪ್ರಸವ ವೇದನೆಯಲ್ಲಿದ್ದಳು. ಪ್ರಸವ ವೇದನೆ ಅಂತಂದ್ರ ಅವ್ರು ಏನಾದರೂ ಹೆರಿಗೆ ಸಂದರ್ಭ ಬಂದಿತ್ತು ಅಂತಂದ್ರ ಅವರಿಗೆ ಸಂಬಳ ಸಹಿತ ಹೆರಿಗೆಯ ರಜೆಯನ್ನು ಘೋಷಿಸಬೇಕು ಅಂತಕ್ಕಂಥ ಯೋಜನೆಯನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಜಾರಿ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಹೆರಿಗೆ ರಜೆ ಅಂತಕ್ಕಂಥದ್ದು ಯಾವಾಗ ಜಾರಿಗೆ ಬಂತು ಅಂತಂದ್ರ 1961ಕ್ಕೆ ಏನ್ ಮಾಡಿದ್ರು ಅಂತಂದ್ರ ಈ ಸಂಬಳ ಸಹಿತ ಹೆರಿಗೆ ರಜೆಯನ್ನು ನೀಡಲು ಏನ್ ಮಾಡಿದ್ರು ಅಂತಂದ್ರ ಪ್ರಾರಂಭ ಮಾಡಿದ್ರು. ಅದು ಅಲ್ಲದೆ
ಪುರುಷರಿಗೂ ಕೂಡ ಪಿತೃತ್ವ ರಜೆಯನ್ನು ನೀಡತಕ್ಕಂಥದ್ದು ನಾವು ಕಾಣ್ತೀವಿ. ಪಿತೃತ್ವ ರಜೆ ಯಾಕೆ ಪಿತೃತ್ವ ರಜೆ ಕೊಟ್ಟರು ಅಂತಂದ್ರ, ಈಗ ಎಲ್ಲರೂ ಕೂಡ ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ಅದಾವ. ಹಾಗಾಗಿ ಆ ಹೆಣ್ಮಗಳಿಗೆ ಗಂಡ ಆಗಿರ್ತಕ್ಕಂಥವ ಏನಾದರೂ ಸ್ವಲ್ಪ ಸಹಾಯ ಸಹಕಾರ ನೀಡಿ ಮನೆಯಲ್ಲಿ ಅಂತ ತಿಳ್ಕೊಂಡು ಕೆಲವು ದಿನಗಳ ಅವಧಿಗೆ ಏನ್ ಮಾಡ್ತಾರ ಅಂತಂದ್ರೆ ಪಿತೃತ್ವ ರಜೆಯನ್ನು ಕೂಡ ನೀಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಎಷ್ಟನೇ ವಿಧಿ ಅಂತಂದ್ರ 43ನೇ ವಿಧಿ. ಈ 43 ಏನ್ ಹೇಳ್ತದ ಅಂತಂದ್ರ ಜೀವನಾವಶ್ಯಕ ಕೂಲಿಯನ್ನ ನೀಡಬೇಕು. ಜೀವನಾವಶ್ಯಕ ಕೂಲಿಯನ್ನು ನೀಡಬೇಕು. ಜೀವನಾವಶ್ಯಕ ಕೂಲಿ ಅಂತಂದ್ರೆ ಅಟ್ಲೀಸ್ಟ್ ಅವನಿಗೆ ಊಟ ಆದ್ರೂ ಬರಬೇಕು, ಬಟ್ಟೆ ಆದ್ರೂ ತಗೋಬೇಕು, ಇಲ್ಲಿ ಮನೆ ಬಾಡಿಗೆ ಆದ್ರೂ ಕಟ್ಟಬೇಕು. ಹಾಗಾಗಿ ಜೀವನಾವಶ್ಯಕ ಕೂಲಿಯನ್ನ ನೀಡಬೇಕು ಅಂತ ಹೇಳ್ತಾರೆ. ಯಾವುದು 43. ಇನ್ನು 43 ಎ ವಿಧಿ ಅಂತಕ್ಕಂಥದ್ದು ಬರ್ತದೆ. 43 ಉಪವಿಧಿ ಎ ಅಂತಕ್ಕಂಥದ್ದು ಬರ್ತದ. ಇದನ್ನು ಕೂಡ ಯಾವಾಗ ಸೇರ್ಪಡೆ ಮಾಡಿದ್ರ ಅಂತಂದ್ರ 1976 ಇದು 42ನೇ ತಿದ್ದುಪಡಿ ಮೂಲಕ. ಇದು ಏನ್ ಹೇಳ್ತದ ಅಂತಂದ್ರ ಉದ್ದಿಮೆಗಳಾಗಿರ್ಬೋದು ಮತ್ತು ಕೈಗಾರಿಕೆಗಳಾಗಿರ್ಬೋದು, ಈ ಉದ್ದಿಮೆ ಮತ್ತು ಕೈಗಾರಿಕೆಗಳಲ್ಲಿ ಏನಾದರೂ ನಿಯಮಾವಳಿಗಳನ್ನು ರಚಿಸುವ ಸಮಯದಲ್ಲಿ ಕಾರ್ಮಿಕರಿಗೆ ಭಾಗವಹಿಸಲು ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತದೆ. ಯಾವುದು 43A ಉದ್ದಿಮೆಗೆ ಅಥವಾ ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ಕೈಗಾರಿಕೆಗಳ ನಿಯಮಾವಳಿ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಮಿಕರು ಕೂಡ ಆ ನಿಯಮಾವಳಿ ರಚನೆ ಮಾಡ್ತಕ್ಕಂಥ ಸಮಿತಿಯಲ್ಲಿ ಭಾಗವಹಿಸಿದ ಅವಕಾಶ ಮಾಡಿಕೊಂಡಿರ್ತಕ್ಕಂಥದ್ದು 43A. ಇನ್ನ 43B ಬಂತು. 43B ಇದು ಯಾವಾಗ ಸೇರ್ಪಡೆ ಮಾಡಿದ್ರು ಅಂತಂದ್ರ ಇದು 2097ನೇ ತಿದ್ದುಪಡಿ. 2097ನೇ ತಿದ್ದುಪಡಿ ಮೂಲಕ ಏನ್ ಮಾಡಿದ್ರು ಅಂತಂದ್ರೆ 43B ಸೇರಿಸಿರ್ತಕ್ಕಂಥದ್ದು. ಇದು ಎದಕ್ಕೆ ಸಂಬಂಧಪಟ್ಟದ ಅಂತಂದ್ರ ಸಹಕಾರಿ ಸಂಘಗಳ ಸ್ಥಾಪನೆ. ಸಹಕಾರಿ ಸಂಘಗಳ ಸ್ಥಾಪನೆ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು 43B. ಈ ಸೇರ್ಪಡೆ ಆಗಿದ್ರೆ 2097ನೇ ತಿದ್ದುಪಡಿ. ಇಷ್ಟೆಲ್ಲ ಎದಕ್ಕೆ ಸಂಬಂಧಪಡ್ತದ ಅಂತಂದ್ರ ಈ ಸಮಾಜವಾದಿ ತತ್ವಗಳ ಬಗ್ಗೆ ಹೇಳ್ತಕ್ಕಂಥ ವಿವರಣೆ. ಇಷ್ಟು ನೆನಪಿಟ್ಟರೆ ಏನ್ ನೆನಪಿರ್ತದ ಅಂತಂದ್ರ ಸಮಾಜವಾದಿ ತತ್ವಗಳು. ಇನ್ನು ಇವು ಆನ್ಲೈನ್ ಸ್ಟೋರಿ ಇವು ನೆನಪಿಡ್ಬೋದು. ಏನಂತಂದ್ರ 40 ಏನ್ ಹೇಳ್ತದ, 43 ಏನ್ ಹೇಳ್ತದ, 46 ಏನ್ ಹೇಳ್ತದ ನೆನಪಿಡ್ಬೋದು. ಏನ್ ಹೇಳ್ತದ 40 ಏನು ಅಂತಂದ್ರ ಗಾಂಧಿ ತತ್ವಗಳು ಯಾಕೆ ಕರೆದ್ರು ಅಂತಂದ್ರ ಗಾಂಧೀಜಿಯ ಚಿಂತನೆಗಳನ್ನು ಸಾಕಾರಗೊಳ್ಳಬೇಕು, ಗಾಂಧೀಜಿ ಕಂಡಿರ್ತಕ್ಕಂಥ ಕನಸಿನ ಭಾರತ ನಿರ್ಮಾಣ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಗಾಂಧಿ ತತ್ವಗಳು ಅಂತ ತಿಳ್ಕೊಂಡು ಹೆಸರು ಕೊಟ್ಟರು. ಹಾಗಾದ್ರೆ 40 ಏನ್ ಸಂಬಂಧಪಡ್ತದ ಅಂತಂದ್ರ ಪಂಚಾಯತ್ ರಾಜ್ ಅನ್ನು ಸ್ಥಾಪನೆ ಆಗ್ಬೇಕು, ಪಂಚಾಯತ್ ರಾಜ್ ಅಸ್ತಿತ್ವಕ್ಕೆ ಬರಬೇಕು. ಇನ್ನು 43 ಏನಂತಂದ್ರ ಗುಡಿ ಕೈಗಾರಿಕೆ ಅಥವಾ ಗೃಹ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಬೇಕು. ಅಂದ್ರೆ ಗುಡಿ ಕೈಗಾರಿಕೆ ಕನಸು ಯಾರ್ದಾಗಿತ್ತು ಅಂತಂದ್ರ ಗಾಂಧೀಜಿ. ಇನ್ನು 46 ಏನ್ ಹೇಳ್ತದ ಅಂತಂದ್ರ SC ST ಮತ್ತು ಸಮಾಜದ ಇತರ ದುರ್ಬಲ ವರ್ಗಗಳಿಗೆ, SC ST ಮತ್ತು ಸಮಾಜದ ಇತರ ದುರ್ಬಲ ವರ್ಗಗಳಿಗೆ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಪ್ರೋತ್ಸಾಹವನ್ನು ನೀಡಬೇಕು. ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರೋತ್ಸಾಹವನ್ನು ನೀಡಬೇಕು ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಶೋಷಣೆಗೆ ಒಳಗಾಗದಂತೆ ನೋಡಿಕೊಳ್ಳಬೇಕು. ಯಾರಿಗೆ? SC ST ಮತ್ತು ಇತರ ಸಮಾಜದ ದುರ್ಬಲ ವರ್ಗಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾನೂನನ್ನ ನೆರವು ನೀಡಬೇಕು ಅಂತಕ್ಕಂಥದ್ದು. ಇನ್ನು 47 ಏನ್ ಹೇಳ್ತದ ಅಂತಂದ್ರ ಮದ್ಯಪಾನ ನಿಷೇಧದ ಕುರಿತು ಹೇಳ್ತದೆ. ಮಾದಕ ವಸ್ತುಗಳು ಮತ್ತು ಮದ್ಯಪಾನದ ನಿಷೇಧದ ಬಗ್ಗೆ ಹೇಳ್ತಕ್ಕಂಥದ್ದು 47. ಇನ್ನು 48 ಏನ್ ಹೇಳ್ತದ ಅಂತಂದ್ರ ಗೋ ಹತ್ಯೆ ನಿಷೇಧದ ಕುರಿತು ಹೇಳ್ತದೆ. ಗೋ ಹತ್ಯೆ ನಿಷೇಧ ಜೊತೆಗೆ ಗೋ ತಳಿಯನ್ನ ಅಭಿವೃದ್ಧಿಪಡಿಸಬೇಕು, ಗೋ ತಳಿಯನ್ನ ಅಭಿವೃದ್ಧಿಪಡಿಸಬೇಕು ಮತ್ತು ಕೃಷಿ ಮತ್ತು ಪಶು ಸಂಗೋಪನೆಯಲ್ಲಿ ವೈಜ್ಞಾನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳ್ತದೆ. ಯಾವುದು 48. ಹೀಗಾಗಿ ಈ 40, 43, 46, 47, 48 ಯಾರಿಗೆ ಸಂಬಂಧಪಟ್ಟವ ಅಂತಂದ್ರ ಗಾಂಧಿ ತತ್ವಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಕೊನೆಯದು ಯಾವುದು ಅಂತಂದ್ರ ಉದಾರವಾದಿ ತತ್ವಗಳು ಅಂತ ತಿಳ್ಕೊಂಡು ನೋಡ್ತೀವಿ. ಇಲ್ಲಿ 44 ಏನ್ ಹೇಳ್ತದೆ ಉದಾರವಾದಿ ತತ್ವಗಳು ಅಂತಂದ್ರ ಕಾಮನ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ಬರಬೇಕು. ಏಕರೂಪ ನಾಗರಿಕ ಸಂಹಿತೆ ಅಂತಕ್ಕಂಥದ್ದು ಏನಾಗಬೇಕು ಜಾರಿಗೆ ಬರಬೇಕು ಅಂತ ತಿಳ್ಕೊಂಡು ಹೇಳ್ತದ. ಯಾವುದು 44ನೇ ವಿಧಿ. ಇನ್ನು 45 ಏನು ಅಂತಂದ್ರ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳ್ತದೆ.
ಯಾವುದು 45ನೇ. ಇನ್ನು 49 ಏನ್ ಹೇಳ್ತದ ಅಂತಂದ್ರ ಸ್ಮಾರಕಗಳಾಗಿರ್ಬೋದು, ಐತಿಹಾಸಿಕ ಸ್ಥಳಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು ಮತ್ತು ಐತಿಹಾಸಿಕ ಸ್ಥಳಗಳನ್ನಾಗಿರ್ಬೋದು ಅವುಗಳಿಗೆ ರಕ್ಷಣೆಯನ್ನ ನೀಡಬೇಕು ಅಂತಕ್ಕಂಥ ಹೇಳ್ತದೆ. ಯಾವುದು 49. ಇನ್ನು 50 ಏನ್ ಹೇಳ್ತದ ಅಂತಂದ್ರ ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಬೇರ್ಪಡಿಸುವ ಕುರಿತು. ಎಷ್ಟೈತಿ ಏನು 50 ಹೇಳ್ತಕ್ಕಂಥದ್ದು ಕಾರ್ಯಾಂಗದಿಂದ ನ್ಯಾಯಾಂಗ ಅಂತಕ್ಕಂಥದ್ದು ಏನಾಗಬೇಕು, ವಿಭಜನೆ ಆಗಬೇಕು, ಬೇರ್ಪಡಿಸಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಇನ್ನು ಕೊನೆಯದಾಗಿ ಏನು ನೋಡ್ತೀವಿ ಅಂತಂದ್ರ 51ನೇ ವಿಧಿ. ಇದು ಎದ್ರ ಬಗ್ಗೆ ಹೇಳ್ತದ ಅಂತಂದ್ರ ದೇಶದಲ್ಲಿ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ವಿವಾದಗಳನ್ನಾಗಿರ್ಬೋದು, ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ವಿವಾದಗಳನ್ನ ಶಾಂತಿಯ ಮಾರ್ಗದ ಮೂಲಕ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಶಾಂತಿಯ ಮಾರ್ಗದಿಂದ ಬಗೆಹರಿಸಿಕೊಳ್ಳಬೇಕು. ಈ ರೀತಿಯಾಗಿ ವೀಕ್ಷಕರೇ, ಸ್ಪರ್ಧಾರ್ಥಿಗಳೇ, ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಒಂದು ಸಾಧ್ಯವಾಗುವಷ್ಟಿಗೆ ನನಗೆ ತಿಳಿದಿರುವ ಹಾಗೆ ನಿಮಗ ಒಂದು ರೀತಿ ಮಾಹಿತಿ ತಲುಪಿದೆ ಅಂತಕ್ಕಂಥ ಒಂದು ಭಾವನೆ ನನ್ನದು. ಹಾಗಾಗಿ ಮುಂಬರ್ತಕ್ಕಂಥ ಕ್ಲಾಸ್ನಲ್ಲಿ ಅಥವಾ ಮುಂದಿನ ಸಂಚಿಕೆಯಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮಹಾ ಸಂಚಿಕೆಯನ್ನ ಮಾಡಲು ನಿರ್ಧರಿಸಿದ್ದೇನೆ. ಹಾಗಾಗಿ ಈ ಒಂದು ಕ್ಲಾಸ್ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ದಯವಿಟ್ಟು ಕೋವಿಡ್ ಅಂತಕ್ಕಂಥದ್ದು ಮಹಾಮಾರಿಯ ಸಮುದಾಯದ ದತ್ತ ತಲುಪಿದೆ. ಹಾಗಾಗಿ ದಯವಿಟ್ಟು ಅದ್ರ ಬಗ್ಗೆ ಜಾಗೃತರಾಗಬೇಕು. ಹೊರಗಡೆ ಅನಾವಶ್ಯಕವಾಗಿ ತಿರುಗಾಡದೆ, ಹೊರಗೆ ಬರುವಾಗ ಮುಖಕ್ಕೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕೊಳ್ಳಿ, ಸ್ಯಾನಿಟೈಸರ್ ಅನ್ನು ಯೂಸ್ ಮಾಡಿ, ಹಾಗೂ ಸರ್ಕಾರದ ಆದೇಶಗಳನ್ನು ಪಾಲಿಸುವುದರ ಜೊತೆಗೆ ದೈಹಿಕ ಅಂತರವನ್ನು ಕಾಪಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸುತ್ತೇನೆ. ಶರಣ.